ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮನೆಗೂ ಕರೆಂಟ್ ಫ್ರೀಯಾಗಿ ಕೊಟ್ಟಿದ್ದಾರಾ? ಯಾಕೋ ಅಲ್ವೋ, ಈ ಪಾರ್ಟಿ ವೆಂಟಿಲೇಷನ್ ಇದೆ, ಸೂರ್ಯನು ದಗ ದಗ ಅಂತ ಉರಿತಾ ಇದ್ದಾನೆ, ಆದ್ರೂ ಹಗಲೆಲ್ಲ ಇಷ್ಟೊಂದು ಲೈಟ್ ಹಾಕೊಂಡಿದ್ಯಲ್ಲ ಅಲ್ವಾ? ರಾತ್ರಿ ಹೊತ್ತು ನಿನಗೆ ಕತ್ಲೆ ಅಂದ್ರೆ ಭಯ, ಲೈಟ್ ಹಾಕೊಂಡಿರ್ತೀಯ, ಓಕೆ. ಹಗಲಲ್ಲೂ ಇಷ್ಟೊಂದು, ನಿನಗಿನ್ನೂ ಆ ಭಯ ಹೋಗಿಲ್ವಾ? ಕರೆಕ್ಟು. ನೀವು ಯಾಕೆ ಕತ್ಲಿಗೆ ಭಯ ಪಡ್ತೀರಾ? ಅದಕ್ಕೆ ಸರಿಯಾದ ಟೈಮ್ಗೆ ಬಂದ್ರಿ. ಹೇಳ್ತೀನಿ ಬನ್ನಿ, ನಾನು ಹೇಳ್ತೀನಿ ಅಂತ ತಡ್ಕೊಂಡಿರ್ಲಿ, ಹೇಳ್ಬಿಡ್ಬೇಕು ಕೆಲವು ವಿಷಯನ. ಅದೇನಂದ್ರೆ ನಾನು ಅತ್ತಿಗೆ ಮಾತಾಡ್ತಾ ಇದೀವಿ ತಾನೆ, ಮಧ್ಯದಲ್ಲಿ ಮಾತಾಡಬಾರ್ದು. ನೀನ್ ಹಂಗೆ ಬೇರೆಯವ್ರ ಹತ್ರ ಮಾತಾಡೋಣ ಮಧ್ಯಕ್ಕೆ ಬರ್ತೀನ? ಇಲ್ಲ ತಾನೆ, ಸುಮ್ಮನೆರ ಅದಕ್ಕೆ ಕತ್ಲೆ ಅಂದ್ರೆ ಸಾಕು ಸುಮ್ನಿರೋ. ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ಲೇನಾ? ಏನ್ ನಮ್ಮ ಮಾತಿಗೆ ಬೆಲೆನೇ ಇಲ್ವಾ? ಮಾತಾಡ್ಬೇಕಿರೋ? ನೀನ್ ಬಿಟ್ರೆ 24 ಗಂಟೆ ಮಾತಾಡ್ತೆ ಕಣ. ಇಲ್ಲಿ ಯಾಕೋ ಬಂದಿದ್ದು? ಹಬ್ಬಕ್ಕೆ ವಿಶ್ ಮಾಡಕ್ತಾನೆ? ವಿಶ್ ಮಾಡಿದ್ದಾಯ್ತಾನೆ, ಹೊರಡು. ಮನೇಲಿ ನನ್ನ ಡಾರ್ಲಿಂಗ್ಸ್ ಎಲ್ಲ ಕಾಯ್ತಾ ಇರ್ತಾರೆ, ಅವ್ರ ಜೊತೆ ಸೆಲೆಬ್ರೇಟ್ ಮಾಡು, ಹೋಗ್. ಯಾಕೆ ಅವ್ರನ್ನ ತಡೀತಿದ್ದೀರಾ? ಅದೇನು ಅಂತ ನನ್ಗೆ ಗೊತ್ತಾಗ್ಬೇಕು. ಗೊತ್ತಾಗೋವರೆಗೂ ನನಗೆ ಸಮಾಧಾನ ಆಗಲ್ಲ. ನೀವು ಸುಮ್ಮನಿರಿ. ಆನಂದವ್ರು, ನೀವ್ ಹೇಳಿ, ಏನದು ಕರೆಂಟ್ ರಹಸ್ಯ? ಅದಕ್ಕೆ ಅದ ಹೇಳಿದ್ರೆ ಮಗನೇ ಫ್ರೆಂಡ್ಶಿಪ್ ಕಟ್ಟು ಅಂತ ಕೆಲಸ ಮಾತ್ರ ಮಾಡಬೇಡವು. ನನ್ನ ಹೆಂಡತಿ ಮಾತಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇದು ಬಿಡ್ತೀನಿ. ಆದ್ರೆ ನೀನು ಮಾತಾಡದೆ ನನ್ನ ಕೈಲಿ ಇರಕ್ಕಾಗಲ್ಲ ಕಣ. ಏನ್ ನಿಮ್ಮಿಬ್ರು ಮೈಂಡ್ ವಾಯ್ಸ್? ಏನಿಲ್ಲ ಅದಕ್ಕೆ, ಅದು ಆಯಿಸ್ಬಿಡ್ತೀನಿ. ಆನಂದ್ ಅವರೇ, ನಾನು ಕೇಳ್ತಿದ್ದೀನಲ್ಲ, ಏನು ಅಂತ ಹೇಳಿ ನೀವು. ಬೇಡ. ಅದಕ್ಕೆ ಈ ನೋಡಿ ತಿಳಿ ಮಾಡಿ ಕಲಿ ಅನ್ನೋ ಸ್ಲೋಗನ್ ತರ ಕೆಲವನ್ನ ನಾವೇ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕದ್ಗೆ. ಆಗ್ಲೇ ಒಂಥರ ಥ್ರಿಲ್ ಸಿಗೋದು. ಈಗ ನಾನು ಹೇಳ್ಬಿಟ್ರೆ ನಿಮ್ಮಿಂದ ಆ ಥ್ರಿಲ್ನ ಕಿತ್ಕೊಂಡಂಗೆ ಆಗ್ಬಿಡುತ್ತೆ. ಅದಕ್ಕೆ ನಾನೇನು ಹೇಳಲ್ಲ, ನೀವು ಏನು ಕೇಳಬೇಡಿ. ಸಮಯ ಬಂದಾಗ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಓಕೆನಾ? ನಂಗೆ ನೋಡ್ತಾ ಇದ್ದೀರಾ? ಆನಂದ, ಬಂದೇ ಇರೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. A relationship between a husband and wife should be like fish and water. It should not be like fish and a fisherman. ಅಂದ್ರೆ ಗಂಡ ಹೆಂಡತಿ ಸಂಬಂಧ ನೀರು ಮೀನು ಇದ್ದಾಗಿರ್ಬೇಕು, ಮೀನುಗಾರ ಮೀನು ಇದ್ದಾಗಿರ್ಬಾರ್ದು ಅಂತ. ಅಯ್ಯೋ, ಇದನ್ನ ಸಿಂಹಾದ್ರಿಯ ಸಿಂಹ ಪಿಕ್ಚರಲ್ಲಿ ವಿಷ್ಣುವರ್ಧನ್ ಅವ್ರು ಹೇಳಿದ್ದಾರೆ. ನಾನು ಅಲ್ಲಿಂದನೇ ಎತ್ತಿದ್ದು, ಅದನ್ನ ನೀನು ಕಂಡಿಡ್ಬಿಟ್ಟೆ. ಬಿಕಾಸ್ ಯು ಆರ್ ಇಂಟೆಲಿಜೆಂಟ್. ಆದರೆ ವಿಷಯ ಅದಲ್ಲಾಗಿರಿ. ಗಂಡ ಹೆಂಡತಿ ಸಾಮರಸ್ಯದ ಬಗ್ಗೆ ನಾನೊಂದು ಹೊಸ ಕಾನ್ಸೆಪ್ಟ್ ಮಾಡಿದ್ದೀನಿ. ಇಟ್ ಈಸ್ ಕಾಲ್ಡ್ DD, ಅಂದರೆ ದಾಂಪತ್ಯ ದರ್ಶನ. ಗಿರಿ, ಈ ಗಂಡ ಹೆಂಡತಿ ಪ್ರೀತಿಯಿಂದ ಇರ್ತಾರೆ ನಿಜ, ಆದರೆ ಆ ಪ್ರೀತಿ ಕೆಲವೊಂದ್ಸರಿ ನಮಗಾಗೋ ಸಣ್ಣ ಸಣ್ಣ ನೋವುಗಳನ್ನ, ಹತಾಶೆಗಳನ್ನ ಹೇಳ್ಕೊಡೋಕೆ ಬಿಡದೆ ಮನಸ್ಸಲ್ಲೇ ಮುಚ್ಚಿಟ್ಬಿಡುತ್ತೆ. ಅದು ಆ್ಯಡ್ ಆಗಿ ದೊಡ್ಡದಾಗಿ ಬೆಳೆದು ಬಿಡುತ್ತೆ. ಕಡೆಗೆ ಒಂದು ದಿವಸ ಎಲ್ಲಾನು ಹೊರಗೆ ಬಂದು ದೊಡ್ಡ ಜಗಳ ಆಗ್ಬಿಡುತ್ತೆ. ಅದಕ್ಕೆಲ್ಲ ಯಾಕೆ ಆಸ್ಪದ ಕೊಡಬೇಕು? ಅದಕ್ಕೆ ನಾನು ಮಾಡಿರೋ ಕಾನ್ಸೆಪ್ಟ್ ಏನಪ್ಪ ಅಂದರೆ, ವಾರಕ್ಕೊಂದ್ಸರಿ ನಾನು ನೀನು ಈ ಥರ ಕೂತ್ಕೊಂಡು ಒಂದು ಡಿಸ್ಕಷನ್ ಮಾಡೋದು. ಏನೇನು ನೋವುಗಳಾಗಿದೆ, ಯಾವುದರಲ್ಲಿ ತಿದ್ಕೋಬಹುದು, ಈ ಥರ ಎಲ್ಲ ಮುಕ್ತವಾಗಿ ಚರ್ಚೆ ಮಾಡೋದು. ಅದೇ ಈ DD, ಅಂದರೆ ದಾಂಪತ್ಯ ದರ್ಶನ. ಈಗ ನೀನು ಹೇಳು. ಏನ್ ಹೇಳ್ಬೇಕ್ರಿ? ಹೇಳ್ತಾ ಇದ್ದೀನಲ್ಲ ಗಿರಿ, ದಾಂಪತ್ಯ ದರ್ಶನ. ಈಗ ನಿನಗೆ ನನ್ನಿಂದ ಏನೇ ನೋವಾಗಿದೆ ಅಂತ ಹೇಳ್ತಾ ಹೋಗು, ನಾನು ಅದನ್ನೆಲ್ಲ ಪಟ್ಟಿ ಮಾಡಿಕೊಂಡು ತಿದ್ಕೊಳ್ತೀನಿ. ಆಮೇಲೆ ನೀನು ಹಾಗೇ ಮಾಡುವಿ ಅಂತೆ ಅಂತ. ರೀ, ನಿಜವಾಗ್ಲೂ ನನಗೆ ನಿಮ್ಮಿಂದ ಯಾವ ತೊಂದರೆನೂ ಆಗಿಲ್ಲ, ಯಾವ ನೋವು ಆಗಿಲ್ಲ. ನೀವೇ ನನಗೆ ರಾಮ, ನೀವೇ ನನಗೆ ಶ್ಯಾಮ. ಏನು ಇವಳು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದಾಳೆ, ಮತ್ತೆ ನನ್ನನ್ನು ಸಾಯಿಸ್ಬೇಕು ಅಂತ ಯಾಕೆ ಪ್ಲಾನ್ ಮಾಡಿದಾಳೆ?
ಗಿರಿ, ಎಲ್ಲಿ ನನಗೂ ನೋವಾಗ್ಬಿಡುತ್ತೋ ಅಂತ ನೀನು ನಿನ್ನ ಫೀಲಿಂಗ್ಸ್ನ ಮನಸ್ಸಲ್ಲೇ ಬಚ್ಚಿಟ್ಕೋತಾ ಇದೆಯಾ ಅನ್ಸುತ್ತೆ. ಪ್ಲೀಸ್ ಹಾಗೆ ಮಾಡಕ್ ಹೋಗ್ಬೇಡ. ಈ ಫೀಲಿಂಗ್ಸ್ ಅನ್ನೋದು ಹಾಲಲ್ಲಿರೋ ಶೋಕೇಸ್ ತರ ತೋರಿಸ್ಕೋಬೇಕು. ಕಿಚನ್ ಅಲ್ಲಿ ಸಿಂಕ್ ಕೆಳಗಡೆ ಇರೋ ಪೈಪ್ ತರ ಮುಚ್ಚಿಡಬಾರ್ದು, ವಾಸನೆ ಬಂದ್ಬಿಡುತ್ತೆ. ನೋಡು, ತಿದ್ಕೊಳ್ಳೋಕೆ ಅಂತಾನೆ ಬಂದಿದ್ದೀನಿ ಅಲ್ವಾ, ಅದೇನಿದೆ ಹೇಳ್ಬಿಡು, ಬಿ ಓಪನ್. ಸರಿ ಆಯ್ತು, ನೀವು ಇಷ್ಟೊಂದು ಕೇಳ್ಕೊತಿದ್ದೀರಲ್ಲ ಅಂತ ಹೇಳ್ತಿದ್ದೀನಿ. ನನಗೆ ಫಸ್ಟ್ ಟೈಮ್ ನೋವಾಗಿದ್ದು 2003 ಜುಲೈ 24 ಸಂಜೆ 4:32 ನನಗೆ ಅವತ್ತು ತುಂಬಾ ನೋವಾಗಿತ್ತು. ಅವತ್ತು ನಾನು ನಿಮ್ಗೆ ಬೆಳ್ಳಿ ಕಾಲ್ಗೆಜ್ಜೆ ಕೇಳಿದ್ದೆ. ಬೆಳಗ್ಗೆ ಕಾಲ್ಗೆಜ್ಜೆ ಹಾಕೊಂಡು ನಡೆದ್ರೆ ಜಲ್ಲನ್ನತ್ತೆ, ಅದೇ ರಾತ್ರಿ ನಡೆದ್ರೆ ಜೀವಾನೇ ಜಲ್ಲನ್ನತ್ತೆ, ಬೇಡ ಅಂದ್ರಿ. ಆಗ ನನಗೆ ಎಷ್ಟು ನೋವಾಗಿತ್ತು ಗೊತ್ತೇನ್ರಿ? ಆಮೇಲೆ 2004 ಮಾರ್ಚ್ 2 ಬೆಳಗ್ಗೆ 7:30 ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ನೋಡ್ಕೊಳ್ರಿ ಅಂತ ಬಿಟ್ಟು ಹೋದ್ರೆ ಅದು ಉಕ್ಕಿ ಸೀದು ಆ ಪಾತ್ರೆ ಕರಕ್ಲಾದ್ರೂ ಆಫ್ ಮಾಡಿರ್ಲಿಲ್ಲ. ಆ ಪಾತ್ರೆ ನಂಗೆ ತವ್ರ ಮನೆಯಿಂದ ಬಂದಿದ್ದು ಉಡುಗೊರೆ, ಹಾಳಾಗೋಯ್ತು. ಆಗ ನನಗೆ ಎಷ್ಟು ನೋವಾಯ್ತು ಗೊತ್ತಾ? 2007 ಡಿಸೆಂಬರ್ 21 ಮಧ್ಯಾಹ್ನ 3:42 ಎಷ್ಟು ಚೆನ್ನಾಗಿ ನೆಲ ಒರೆಸಿಟ್ಟಿದ್ದೆ. ಅದನ್ನ ಕಣ್ಣಾರೆ ನೋಡಿದ್ರು ಒಣಗೋವರೆಗೂ ಕಾಯ್ದೆ ಅದನ್ನೇ ತುಳ್ಕೊಂಡು ಹೋದ್ರಲ್ಲ, ಆಗ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ನಾನೇನೋ ದೊಡ್ಡ ದೊಡ್ಡ ರೀಸನ್ ಕೊಡ್ತಾಳೆ ಅಂತ ಅನ್ಕೊಂಡ್ರೆ ಇಂಥ ಸಿಲ್ಲಿ ರೀಸನ್ಸ್ಗೆ ಗಂಡನ್ನೇ ಕೊಲೆ ಮಾಡ್ತಾರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ದೇವ್ರಂತ ತಂದೆ ತಾಯಿ ನೀವು. ಆ ದೇವ್ರು ನಿಮ್ಮಂತವ್ರನ್ನ ನನಗೆ ಕೊಟ್ಟಿದ್ದಾನೆ. ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ರು ನಾನು ನಿಮ್ ಜೊತೆಲಿ ಇರ್ತಾ ಇದ್ದೆ, ನಾನು ಹೆಗಲ್ ಕೊಡ್ತಾ ಇದ್ದೆ. ಆದ್ರೆ ಈ ಸತಿ ನನ್ ನೆನಪೇ ಆಗ್ಲಿಲ್ವಾ ನಿಮ್ಗೆ? ಟ್ರೈ ಕೂಡ ಮಾಡ್ಲಿಲ್ಲ. ನಂಗೆ ಒಂದ್ ಮಾತು ಹೇಳಿದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಯಾವ ನಂಬಿಕೆ ಮೇಲೆ ನೀವ್ ಅನ್ಕೊಂಡಿದ್ದೆ ಆಗತ್ತೆ ಅಂತ ನೀವು ತೀರ್ಮಾನ ಮಾಡಿದ್ರಿ? ನನ್ನ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನನ್ನ ಬಗ್ಗೆ ಯೋಚನೆ ಮಾಡ್ಬೋದಿತ್ತಲ್ವಾ ನೀವು? ಅಪ್ಪ ಅಮ್ಮನ್ನ ಕಳ್ಕೊಂಡು ನಾನು ಅನಾಥೆ ಆಗ್ತೀನಿ ಅಂತ ನಿಮಗೆ ಅನ್ಸ್ಲೇ ಇಲ್ವಾ? ನನ್ನ ಸುಖ ಸಂತೋಷಕ್ಕೆ ನೀವ್ ಜೀವ ಕೊಟ್ರೆ ನಾನು ಕೊರ್ಗಿ ಕೊರ್ಗಿ ಸಾಯ್ತೀನಿ ಅಂತ ನಿಮಗೆ ಅರಿವೇ ಆಗ್ಲಿಲ್ವಾ? ನೀವಿಬ್ರು ನನ್ನ ಬಿಟ್ಟು ಹೋಗ್ತಿದ್ರಾ? ನಿಮ್ಮಿಬ್ರನ್ನ ಬಿಟ್ಟು ನಾನು ಹೇಗ್ ಬದುಕಿರ್ಲಿ ಒಂದ್ಸತಿನೂ ಯೋಚನೆ ಮಾಡ್ಲಿಲ್ವಾ? ಅಂತವ್ರು 100 ಜನ ಬಂದ್ರು, ಲೀಲಾ ಅಂತ ಒಬ್ಳು ಮಗಳು ಬಂದು ನಿಮ್ಮನ್ನ ಕಾಪಾಡ್ತಾಳೆ ಅಂತ ನಿಮಗೆ ನಂಬಿಕೆನೆ ಹುಟ್ಲಿಲ್ವಾ? ಹುಲಿ ಜಿಂಕೆನ ಸಾಯಿಸುತ್ತೆ ಅಂತ ಜಿಂಕೆ ಹೋಗಿ ಹುಲಿ ಮುಂದೆನೆ ಆತ್ಮಹತ್ಯೆ ಮಾಡ್ಕೊಳ್ಳುತ್ತಪ್ಪ. ಹುಲಿ ಮುಂದೆ ಹೋಗಿ ಹುಲ್ ತಿನ್ನುತ್ತೆ. ಪ್ರಾಣಿಗಳಿಗಿರೋ ಬುದ್ಧಿ ನಿಮಗಿಲ್ವಾ? ನಾನು ತಪ್ಪು ಮಾಡ್ಬಿಟ್ಟೆ ಕಣಮ್ಮ. ಸಾವನ್ನ ಮರೆತು ಬದುಕೋಣ, ಏನೇ ಬಂದ್ರು ಎದುರಿಸೋಣ. ಅವಮಾನ ಆಗ ಜಾಗದಲ್ಲೇ ಅಭಿಮಾನ ಹುಟ್ಟೋ ಹಾಗೆ ಬೆಳೆದ್ ನಿಲ್ಬೇಕು ಅಂತ ನೀವೇ ತಾನೇ ಹೇಳ್ಕೊಟ್ಟಿದ್ದು. ಹೌದಮ್ಮ, ಆ ಪಾಠನ ನಾನೇ ಮರೆತುಬಿಟ್ಟೆ, ಕ್ಷಮಿಸ್ಬಿಡು.
ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತವ್ರ ಮನೆ ಬಂದ ತಕ್ಷಣ ನಮ್ಮನ್ನೆಲ್ಲ ಮರ್ತ್ಬಿಡ್ತೀಯಲ್ಲ? ನಾನೇನ್ ಮಾಡ್ತಿದ್ದೀನಿ, ಜೊತೆ ಕರ್ಕೊಂಬನ್ನಿ. ಬಾ ಬೇಬಿ 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 ನೋಡು, ನಿಮ್ಮ ಅಪ್ಪ ಅಮ್ಮಂಗೆ ಮೊದಲೇ ನಾನು ಕಂಡ್ರೆ ಆಗಲ್ಲ. ಈಗ ಕರೀದೆ ಬಂದ್ರೆ ಚೆನ್ನಾಗಿರಲ್ಲ, ಏನಾದ್ರು ಅನ್ಕೋತಾರೆ. ನೀನು ಹೋಗು. ಟಂಬು, ನಮ್ಮಪ್ಪ ತುಂಬಾ ಒಳ್ಳೆಯವರು. ಹೇಳ್ದೆ ಕೇಳ್ದೆ ಹೋಗಿ ಮದ್ವೆ ಆದ್ವಿ ಅಂತ ಸ್ವಲ್ಪ ಕೋಪ ಅಷ್ಟೇ. ನಮ್ಮ ಅಮ್ಮನೂ ಅಷ್ಟೇ, ಮನ್ಸಲ್ಲಿ ಯಾವ್ದು ಇಟ್ಕೊಳ್ಳಲ್ಲ. ಬಾ ಹೋಗು. ಅಲ್ಲ ಬೇಬಿ, ಏನ್ ಬೇಬಿ 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 ನೋಡು, ನೀನ್ ಬಂದ್ರೆ ಅವ್ರಿಗೆ ಬೇಜಾರಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಬರ್ಲಿಲ್ಲ ಅಂದ್ರೆ ನನಗಂತೂ ಬೇಜಾರಾಗುತ್ತೆ. ಓಕೆನಾ? ಸರಿ. ಏಯ್ ಸಿದ್ದು, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನೀವ್ ಚೆನ್ನಾಗಿದ್ದೀರಾ? ಲೈ, ನೀವು ನಟರಲ್ಲ, ನಾನು ಬರ್ತೀನಿ. ಹೇಗಿದ್ಯಾ? ಸಿದ್ದೇಗೌಡ್ರಿಗೆ ಪುರುಸೊತ್ತೇ ಇಲ್ದೇ ಇರೋಷ್ಟು ಕೆಲಸ. ಎಲ್ಲೋದ್ರೂ ಮರ್ಯಾದೆ ಕೊಡೋ ಜನ. ಜವರೇಗೌಡ್ರ ಮಗ ಅನ್ನೋ ಒಂದು ಗತ್ತು. ಇಷ್ಟೆಲ್ಲ ಇರ್ಬೇಕಾದ್ರೆ ಈ ಸಿದ್ದೇಗೌಡ್ರಿಗೆ ಏನು ಕಮ್ಮಿ ಆದದ್ದು ಹೇಳು? ನನ್ನ ಸೇರ್ಲಿ, ನಿಂದು ಹೇಳು. ನಂದೇನಪ್ಪ, ನಾರ್ಮಲ್. ಹೋಗ್ಲಿ ಬಿಡು, ನೀನ್ ತಾನೇ ಏನು ಹೇಳುವೆ? ಮನೇಲಿರೋ ಗಂಡಸರು ಹೆಂಗಸರಾದ್ರೆ ಹೆಂಗಸರೇ ಗಂಡಸರಾಗಿ ಮನೆ ನಿಭಾಯಿಸ್ಬೇಕಾಯ್ತದೆ. ಆದ್ರೂ ನೀನ್ ನನ್ನನ್ನು ನೀನೇ ಸಂಪಾದನೆ ಮಾಡ್ಕೊಂಡು ತಿಂತೀಯಲ್ಲ, ಮೆಚ್ಚಬೇಕು ನಿನ್ನ. ನಂಗೆ ಹೊಸ ಕೆಲಸ ಅದೇ, ನೀವು ಹೋಗಿ ನಾ ಬರ್ತೀನಿ. ಅಯ್ಯಯ್ಯೋ, ಇದೇನಿದು? ನಾನು ಇವಾಗ ಬರ್ತಿದ್ದೀನಿ, ನೀನ್ ಆಚೆ ಹೋಗ್ತಿದ್ಯಾ? ಇವತ್ತು ಯಾವ ಕೆಲಸನೂ ಇಟ್ಕೋಬಾರ್ದು. ಕೆಲಸ ಇಲ್ಲದೆ ಮನೇಲಿರೋದು ಗಂಡಸರ ಲಕ್ಷಣ ಅಲ್ಲ. ನೀನು ಹೋಗಿ ನಾ ಬರ್ತೀನಿ. ಸರಿ, ಬೇಗ ಬಾ. ಹೋಗು. ಅಪ್ಪ, ಮಗಳೇ, ಅಳಿಯಂದಿರು ಏನು ಮಾಡ್ತಾ ಇದ್ದಾರೆ ಕೊಟ್ರೆ? ಅವರ ಮಾರ್ಕೆಟಲ್ಲಿರೋ ಕಂಪ್ನಿಗಳ ಮೇಲೆಲ್ಲ ದುಡ್ಡು ಹಾಕಿದ್ದಾರೆ. ಎಲ್ಲ ಕಡೆಯಿಂದ ಒಳ್ಳೆ ದುಡ್ಡು ಬರ್ತಾ ಇದೆ. ಈಗ ಒಂದು ಒಳ್ಳೆ ಬಿಸ್ನೆಸ್ ಕೈ ಹಾಕಿದ್ರು ನೋಡಿ. ಅವ್ರ ಮನೇಲೆ ಕೂತಿದ್ರು ಲಕ್ಷ ಲಕ್ಷ ಅವ್ರನ್ನ ಹುಡ್ಕೊಂಡ್ ಬರ್ತಾ ಇದೆ. ಅವ್ರ ಮನೇಲಿ ಕೂತ್ಕೊಂಡು ದುಡ್ಡು ಎಣಿಸೋದಷ್ಟೇ ಕೆಲಸ ಅಲ್ಲೇನಮ್ಮ? ತುಂಬಾ ದೊಡ್ಡ ವ್ಯಕ್ತಿ ಅನ್ಸುತ್ತೆ. ಬೋ ದೊಡ್ಡ ಮನ್ಸ. ಅವ್ರಿಗಿಲ್ಲೆಲ್ಲ ಬರೋದಕ್ಕೆ ಪುರುಷೊತ್ತೇ ಇಲ್ಲ, ಕೆಲಸ ಜಾಸ್ತಿ ಅಷ್ಟೇ. ಅಪ್ಪ, ನಾನು ಅಮ್ಮನ್ ಮಾತಾಡ್ಸ್ಕೊಂಡ್ ಬರ್ತೀನಿ. ನಡೆಯ. ಏನು? ನಾನು ಹೊರಗಡೆ ಇರ್ತೀನಿ, ನಿಂದಾದ್ಮೇಲೆ ಹೇಳು. ಯಾಕೆ ಹೊರಗಿರ್ಬೇಕು? ನನಗೆ ಇಲ್ಲಿ ಸಿಗ್ತಾರೋ ಮರ್ಯಾದೆ ನೋಡ್ತಾನೆ ಇದೆಯಾ? ನಾನು ಇಲ್ಲಿದ್ದೇನು ಮಾಡಲಿ? ಅದು ಅಲ್ಲದೆ ನೀನು ನಂಗೆ ಸಪೋರ್ಟ್ ಮಾಡದೆ ಮಾತಾಡ್ತಾನೂ ಇಲ್ಲ. ನಿಮ್ಮ ಮನೇಲಿ ನಾನು ಎಷ್ಟೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ನಮ್ಮ ಮನೇಲಿ ಇಷ್ಟು ಅಡ್ಜಸ್ಟ್ ಮಾಡ್ಕೊಳಕ್ಕೂ ಕಷ್ಟನಾ ನಿಂಗೆ? ಬೇಬಿ ಆತ ಹೇಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ಯಾ ಮಗಳೇ? ನಮಸ್ಕಾರ ಅಳಿಯಂದ್ರೆ. ಇವತ್ತಾದ್ರೂ ಮನೆಯೊಳಗೆ ಬರೋ ಮನ್ಸು ಮಾಡಿದ್ರಲ್ಲ. ನೀವು ಕೂತ್ಕೊಂಡಿರಿ, ನಾನು ಕಾಫಿ ಕಳಿಸ್ತೀನಿ. ಏಯ್, ಬೀದಿಲಿ ಹೋಗೋ ನಾಯಿಗಳೆಲ್ಲ ಮನೆ ಒಳಗೆ ಬರ್ತಾವೆ. ಒಡ್ ಕಳ್ಸ ಆಚೆಗೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಖುಷಿ. ಹೇಗಿತ್ತು ನನ್ನ ಸರ್ಪ್ರೈಸ್? ನಿನ್ ತರಾನೇ ಮುದ್ದಾಗಿತ್ತು.
ನಾನೊಂದು ಸರ್ಪ್ರೈಸ್ ಕೊಡ್ಲಾ? ನಿನ್ ಕ್ರಾಫ್ಟ್. ವಾವ್, ಸಖತ್ತಾಗಿದೆ. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಖುಷಿ, ಹಾಯ್ ಅಮ್ಮ. ಏನು ಆಫೀಸಿಗೆ ಬಂದ್ಬಿಟ್ಟಿದ್ದೀರಾ? ಖುಷಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಿತ್ತಲ್ಲ, ಹಾಗೆ ಬಂದ್ವಿ. ಖುಷಿ ಪುಟ್ಟನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಶಾಪಿಂಗ್ ಮುಗಿಸಿ ಹಾಗೆ ಮೂವಿ ನೋಡ್ಕೊಂಡು ಬರ್ತೀವಿ ಅಲ್ವಾ ಖುಷಿ ಪುಟ್ಟ? ನಾನ್ ಮೂವಿಗೆ ಬರಲ್ಲ, ನಾನ್ ಭಾವನಾ ಆಂಟಿ ಜೊತೆನೇ ಆಟಾಡ್ಬೇಕು. ಡಾಕ್ಟರ್ ಹತ್ರ ಹೋಗೋ ಕೆಲಸ ಏನ್ ಮಾಡಿದೆ? ನನ್ಗೆ ಹಲ್ಲು ಹುಳುಕಾಗಿದೆ. ಅಷ್ಟೊಂದು ಚಾಕ್ಲೇಟ್ ತಿಂತೀಯಾ? ಯಾರು ಕೊಡ್ಸಿದ್ರು? ರವಿ ಅಂಕಲ್ಲು. ಚಾಕ್ಲೇಟ್ ಬೇಡ ಅಂದ್ರೆ ಬೈತಾರೆ, ಅದಕ್ಕೆ ತಿನ್ಬಿಟ್ಟೆ. ಏನು ಸುಳ್ಳು ಹೇಳ್ತಾಳೆ ಇವಳು. ಜಾಸ್ತಿ ಚಾಕ್ಲೇಟ್ ತಿನ್ಬೇಡ ಅಂತ ಬೈದ್ರೆ ತಿಂದಿಲ್ಲ ಅಂದ್ರೆ ಬೈತೀನಿ ಅಂತ ಹೇಳ್ತಾ ಇದ್ದಾಳಲ್ಲ. ಸಿಗು, ನೀನು ಮಾಡ್ತೀನಿ. ಪರವಾಗಿಲ್ಲ, ನೀವೆಲ್ಲ ಹೊರಡಿ, ನಾನೇ ಕರ್ಕೊಂಡು ಹೋಗ್ತೀನಿ. ನನ್ ಪಪ್ಪ ಜೊತೆ ಬರಲ್ಲ. ಹಾಗೆಲ್ಲ ಹೇಳ್ಬಾರ್ದು, ನೀನ್ ಗುಡ್ ಗರ್ಲ್ ಅಲ್ವಾ? ನಂಗೆ ಇಂಜೆಕ್ಷನ್ ಅಂದ್ರೆ ಭಯ. ಅಪ್ಪ ಇರ್ತಾರಲ್ವಾ? ಅಯ್ಯೋ, ಪಪ್ಪಂಗೂ ಇಂಜೆಕ್ಷನ್ ಅಂದ್ರೆ ಭಯ. ಖುಷಿ ಪುಟ್ಟ, ನಾವೆಲ್ಲ ಜೊತೆಲೇ ಇರ್ತೀವಲ್ಲ. ನನ್ ಭಾವನಾ ಆಂಟಿ ಬಂದ್ರೇನೆ ಬರೋದು. ಖುಷಿ, ಅವ್ರಿಗೆ ಕೆಲಸ ಇದೆ, ನಾನೇ ಕರ್ಕೊಂಡು ಹೋಗ್ತೀನಿ. ಬಾ. ಕೆಲಸ ಬಂದ್ಮೇಲೂ ಮಾಡ್ಬೋದಲ್ಲ ಶ್ರೀಕಾಂತ್. ಭಾವನಾ, ನಿಂಗೇನು ಪ್ರಾಬ್ಲಮ್ ಇಲ್ಲ ತಾನೆ? ಪ್ಲೀಸ್ ಭಾವನಾ ಆಂಟಿ. ಮಗು ಅಷ್ಟೊಂದು ಕೇಳ್ತಿದ್ಯಲ್ಲಮ್ಮ. ನಿಮ್ಮ ಬಾಸ್ ಬೇಡ ಅಂತ ಹೇಳ್ತಾನೆ ಅಂತನಾ? ನಾನು ಹೇಳ್ತೀನಿ. ಶ್ರೀಕಾಂತ್, ಭಾವನಾ ನಿನ್ನ ಜೊತೆಗೆ ಬರ್ತಾಳೆ, ಆಯ್ತಾ? ಓಕೆನಾ? ಸರಿ ಮೇಡಮ್. ಥ್ಯಾಂಕ್ ಯು ಭಾವನಾ ಆಂಟಿ. ಏನ್ ಮಾಡ್ತಿದ್ಯಾ ನೀನು? ಅವರೆಲ್ಲ ಮಿಡಲ್ ಕ್ಲಾಸ್ ಜನ ಅಮ್ಮ. ಅವ್ರ ಜೊತೆ ನಮ್ ಖುಷಿ ಪುಟ್ಟ ಬೆಳೆದ್ರೆ ಅವ್ರ ತರ ಲೋ ಕ್ಲಾಸ್ ಬುದ್ಧಿ ಕಲಿಯಲ್ವಾ? ನೀನ್ ಮಾಡ್ತಿರೋದ್ ನಿನಗೆ ಸರಿ ಅನ್ನಿಸ್ತಿದ್ಯಾ? ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ನಿನ್ನ ಹತ್ರ ಕಲ್ತ್ಕೋಬೇಕಾಗಿಲ್ಲ. ನಿನಗಿಂತ ಜಾಸ್ತಿ ಅನುಭವ ನನಗಿದೆ. ಸರಿ, ನೀನ್ ಮಾಡ್ತಿರೋದು ಅಣ್ಣಂಗೂ ಇಷ್ಟ ಆಗ್ತಿಲ್ಲ. ಅದನ್ನೇ ತಾನೇ ನಾನು ನಿನ್ನ ಜೀವನ ಸರಿ ಹೋಗ್ಬೇಕು. ಅದನ್ನ ನಾನು ಸರಿ ಮಾಡ್ತೀನಿ. ಮತ್ತೆ ಹೊರಡೋಣವಾ? ನೀವಿಬ್ರು ಹೊರಡಿ, ನನ್ಗೊಂದು ಸ್ವಲ್ಪ ಕೆಲಸ ಇದೆ. ಏನ್ ಕೆಲಸ? ಎಲ್ಲಿಗೆ ಹೋಗ್ತಿದ್ಯಾ ಇವಾಗ? ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ಎಲ್ಲಿಗೆ, ಯಾಕೆ, ಏನು ಅಂತ ಕೇಳಬಾರ್ದು. ಬಂಗಾರಿ, ನಿಮ್ಮ ಅಮ್ಮನ ಸ್ಪೀಡು ಅಣ್ಣನ ಮೂಡು ನೋಡ್ತಿದ್ರೆ ಕತ್ತಿಲ್ ಒಂದು ಹೊಸ ಟ್ವಿಸ್ಟ್ ಶುರು ಆಗೋಂಗಿದೆ. ಖುಷಿ ಶ್ರೀಕಾಂತ್ ಅಲ್ಲ, ಖುಷಿ ಶ್ರೀಕಾಂತ್. ಓಹ್, ಬೇಬಿ ಖುಷಿ ಶ್ರೀಕಾಂತ್. ಭಾವನಾ. ಭಾವನಾ ಶ್ರೀಕಾಂತ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏ ಬೇಬಿ ಬೇಬಿ ಬೇಬಿ, ತವ್ರ ಮನೆ ಬಂದ ತಕ್ಷಣ ನಮ್ಮನ್ನೆಲ್ಲ ಮರ್ತ್ಬಿಡ್ತೀಯಲ್ಲ? ನಾನೇನ್ ಮಾಡ್ತಿದ್ದೀನಿ, ಜೊತೆ ತಂದು ಕರ್ಕೊಂಬನ್ನಿ. ಬಾ ಬೇಬಿ 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 ನೋಡು, ನಿಮ್ಮಪ್ಪ ಅಮ್ಮಂಗೆ ಮೊದಲೇ ನಾನು ಕಂಡ್ರೆ ಆಗಲ್ಲ. ಈಗ ಕರೀದೆ ಬಂದ್ರೆ ಚೆನ್ನಾಗಿರಲ್ಲ, ಏನಾದ್ರು ಅನ್ಕೋತಾರೆ. ನೀನು ಹೋಗು. ಟಂಬು, ನಮ್ಮಪ್ಪ ತುಂಬಾ ಒಳ್ಳೆಯವರು. ಹೇಳ್ದೆ ಕೇಳ್ದೆ ಹೋಗಿ ಮದ್ವೆ ಆದ್ವಿ ಅಂತ ಸ್ವಲ್ಪ ಕೋಪ ಅಷ್ಟೇ. ನಮ್ಮ ಅಮ್ಮನೂ ಅಷ್ಟೇ, ಮನ್ಸಲ್ಲಿ ಯಾವ್ದು ಇಟ್ಕೊಳ್ಳಲ್ಲ. ಬಾ ಹೋಗು. ಅಲ್ಲ ಬೇಬಿ. ಏನ್ ಬೇಬಿ ಬೇಬಿ ಬೇಬಿ? ನೋಡು, ನೀನ್ ಬಂದ್ರೆ ಅವ್ರಿಗೆ ಬೇಜಾರಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಬರ್ಲಿಲ್ಲ ಅಂದ್ರೆ ನನಗಂತೂ ಬೇಜಾರಾಗುತ್ತೆ. ಓಕೆನಾ? ಸರಿ. ಏಯ್ ಸಿದ್ದು, ಹೇಗಿದ್ಯಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಲೈ, ನೀವು ನಟರಲ್ಲ, ನಾನು ಬರ್ತೀನಿ. ಹೇಗಿದ್ಯಾ? ಸಿದ್ದೇಗೌಡ್ರಿಗೆ ಪುರುಸೊತ್ತೇ ಇಲ್ದೇ ಇರೋಷ್ಟು ಕೆಲಸ. ಎಲ್ಲೋದ್ರೂ ಮರ್ಯಾದೆ ಕೊಡೋ ಜನ. ಜವರೇಗೌಡ್ರ ಮಗ ಅನ್ನೋ ಒಂದು ಗತ್ತು. ಇಷ್ಟೆಲ್ಲ ಇರ್ಬೇಕಾದ್ರೆ
ಈ ಸಿದ್ದೇಗೌಡ್ರಿಗೆ ಏನು ಕಮ್ಮಿ ಆದದ್ದು ಹೇಳು? ನನ್ನ ಇಷ್ಟ ಇರಲಿ, ನಿಂದು ಹೇಳು. ನಂದೇನಪ್ಪ ನಾರ್ಮಲ್. ಹೋಗ್ಲಿ ಬಿಡು, ನೀನ್ ತಾನೇ ಏನು ಹೇಳುವೆ? ಮನೇಲಿರೋ ಗಂಡಸರು ಹೆಂಗಸರಾದ್ರೆ ಹೆಂಗಸರೇ ಗಂಡಸರಾಗಿ ಮನೆ ನಿಭಾಯಿಸ್ಬೇಕಾಯ್ತದೆ. ಆದ್ರೂ ನೀನ್ ನನ್ನನ್ನು ನೀನೇ ಸಂಪಾದನೆ ಮಾಡ್ಕೊಂಡು ತಿಂತೀಯಲ್ಲ, ಮೆಚ್ಚಬೇಕು ನಿನ್ನ. ನಂಗೆ ಹೊಸ ಕೆಲಸ ಅದೇ, ನೀವು ಹೋಗಿ ನಾ ಬರ್ತೀನಿ. ಅಯ್ಯಯ್ಯೋ, ಇದೇನಿದು? ನಾನು ಇವಾಗ ಬರ್ತಿದ್ದೀನಿ, ನೀನು ಆಚೆ ಹೋಗ್ತಿದ್ಯಾ? ಇವತ್ತು ಯಾವ ಕೆಲಸನೂ ಇಟ್ಕೋಬಾರ್ದು. ಕೆಲಸ ಇಲ್ಲದೆ ಮನೇಲಿರೋದು ಗಂಡಸರ ಲಕ್ಷಣ ಅಲ್ಲ. ನೀನು ಹೋಗಿ ನಾ ಬರ್ತೀನಿ. ಸರಿ, ಬೇಗ ಹೋಗು. ಅಪ್ಪ ಮಗಳೇ, ಅಳಿಯಂದಿರು ಏನು ಮಾಡ್ತಾ ಇದ್ದಾರೆ ಕೊಟ್ರೆ? ಅವರ ಮಾರ್ಕೆಟಲ್ಲಿರೋ ಕಂಪ್ನಿಗಳ ಮೇಲೆಲ್ಲ ದುಡ್ಡು ಹಾಕಿದ್ದಾರೆ. ಎಲ್ಲ ಕಡೆಯಿಂದ ಒಳ್ಳೆ ದುಡ್ಡು ಬರ್ತಾ ಇದೆ. ಈಗ ಒಂದು ಒಳ್ಳೆ ಬಿಸ್ನೆಸ್ ಕೈ ಹಾಕಿದ್ರು ನೋಡಿ. ಅವ್ರ ಮನೇಲೆ ಕೂತಿದ್ರು ಲಕ್ಷ ಲಕ್ಷ ಅವ್ರನ್ನ ಹುಡ್ಕೊಂಡ್ ಬರ್ತಾ ಇದೆ. ಅವ್ರ ಮನೇಲಿ ಕೂತ್ಕೊಂಡು ದುಡ್ಡು ಎಣಿಸೋದು ಅಷ್ಟೇ ಕೆಲಸ ಅಲ್ಲೇನಮ್ಮ? ತುಂಬಾ ದೊಡ್ಡ ವ್ಯಕ್ತಿ ಅನ್ಸುತ್ತೆ. ಬೋ ದೊಡ್ಡ ಮನ್ಸ. ಅವ್ರಿಗಿಲ್ಲೆಲ್ಲ ಬರೋದಕ್ಕೆ ಪುರುಷತೆ ಇಲ್ಲ, ಕೆಲಸ ಜಾಸ್ತಿ ಅಷ್ಟೇ. ಅಪ್ಪ, ನಾನು ಅಮ್ಮನ್ ಮಾತಾಡ್ಸ್ಕೊಂಡ್ ಬರ್ತೀನಿ. ನಡೆಯವ್ರು. ಏನು? ನಾನು ಹೊರಗಡೆ ಇರ್ತೀನಿ, ನಿಂದಾದ್ಮೇಲೆ ಹೇಳು. ಯಾಕೆ ಹೊರಗಿರ್ಬೇಕು? ನನಗೆ ಇಲ್ಲಿ ಸಿಗ್ತಾರೋ ಮರ್ಯಾದೆ ನೋಡ್ತಾನೆ ಇದೆಯಾ? ನಾನು ಇಲ್ಲಿದ್ದೇನು ಮಾಡಲಿ? ಅದು ಅಲ್ಲದೆ ನೀನು ನಂಗೆ ಸಪೋರ್ಟ್ ಮಾಡದೆ ಮಾತಾಡ್ತಾನೂ ಇಲ್ಲ. ನಿಮ್ಮ ಮನೇಲಿ ನಾನು ಎಷ್ಟೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ನಮ್ಮ ಮನೇಲಿ ಇಷ್ಟು ಅಡ್ಜಸ್ಟ್ ಮಾಡ್ಕೊಳಕ್ಕೂ ಕಷ್ಟನಾ ನಿಂಗೆ? ಬೇಬಿ ಸಿಂಚನ, ಹೇಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ಯಾ ಮಗಳೇ? ನಮಸ್ಕಾರ. ಅಳಿಯಂದ್ರೆ, ಇವತ್ತಾದ್ರೂ ಮನೆಯೊಳಗೆ ಬರೋ ಮನ್ಸು ಮಾಡಿದ್ರಲ್ಲ. ನೀವು ಕೂತ್ಕೊಂಡಿರಿ, ನಾನು ಕಾಫಿ ಕಳಿಸ್ತೀನಿ. ಏಯ್, ಬೀದಿಲಿ ಹೋಗೋ ನಾಯಿಗಳೆಲ್ಲ ಮನೆ ಒಳಗೆ ಬರ್ತಾವೆ. ಒಡ್ ಕಳ್ಸ ಆಚೆಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಅಪ್ಪ ಊರಿಗೆ ಬರ್ತಾ ಇಲ್ಲ ಅಂತ ನೀವು ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಅಪ್ಪ ಹೇಳಿದ್ರು. ಅದಕ್ಕೆ ನಿಮ್ಮನ್ನ ಕರೆಯೋಣ ಅಂತ ಬಂದ್ವಿ ಅಮ್ಮ. ಅಪ್ಪ ಊರಿಗೆ ಬರ್ದೇ ಇರೋದಕ್ಕೆ ಜೆನ್ಯೂನ್ ರೀಸನ್ ಇದೆ ಅಲ್ವಾ ಅಮ್ಮ? ಜನನಿ ಮಾಡೋ ಎಲ್ಲ ಕೆಲಸಗಳನ್ನೂ ಅವರೇ ನೋಡ್ಕೊಳ್ಬೇಕಾಗಿದೆ. ಚಿಕ್ಕಪ್ಪಂಗೆ ಬೇರೆ ಕೆಲಸ ಇದೆ, ನಂದು ಲಾಜಿಸ್ಟಿಕ್ ಕಂಪ್ನಿ ಕೆಲಸನೇ ಜಾಸ್ತಿ ಆಗಿರೋದ್ರಿಂದ ನನಗೂ ನೋಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಅಪ್ಪ ಇಲ್ಲಿ ಇರಲೇಬೇಕಾದ ಅನಿವಾರ್ಯತೆ ಇದೆ. ಒಂದೆರಡು ದಿನ ಅಲ್ವಾ ಅಮ್ಮ, ಹೋಗಿ ಬಂದ್ಬಿಡೋಣ. ಅತ್ಯಮ್ಮ, ಅಪ್ಪೋರು ಊರಿಗೆ ಹೊರಡೋದಕ್ಕೆ ಕೆಳಗಡೆ ತಯಾರಾಗಿ ಕೂತಿದ್ದಾರೆ. ಇವಾಗ ನೀವು ಬರಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಹಾಗಲ್ಲ, ರಘುಗೆ ಮಂಡಿ ನೋವಿದೆ. ಅವ್ರ ಆರೋಗ್ಯ ತುಂಬಾ ಸೂಕ್ಷ್ಮ. ಅವರೊಬ್ಬರನ್ನೇ ಇಲ್ಲಿ ಬಿಟ್ಟು ನನಗಲ್ಲಿಗೆ ಬರಕ್ಕೆ ಮನಸ್ಸಾಗ್ಲಿಲ್ಲ, ಅದಕ್ಕೆ ಹಾಗಂದೆ. ನಾನು ಇಲ್ಲೇ ಉಳ್ಕೊಂಡ್ಬಿಡ್ತೀನಿ, ನೀವೆಲ್ಲ ಹೋಗಿ ಬರ್ಬೋದಾ? ಇದೇ ನಿರ್ಧಾರ ಅನ್ನೋದಾದ್ರೆ ನಾನು ಊರಿಗೆ ಹೋಗಲ್ಲಮ್ಮ, ಇಲ್ಲೇ ಇದ್ಬಿಡ್ತೀನಿ. ನಿಮ್ಮೆಲ್ಲರನ್ನು ಬಿಟ್ಟು ನಾನು ಒಬ್ಳೆ ಹೇಗೆ ಹೋಗ್ಲಿ? ನಾನು ಹೋಗಲ್ಲ.
ಹೀಗನ್ಬಿಟ್ರೆ ಹೇಗಮ್ಮ? ನೆನ್ನೆ ವೀರಣ್ಣ ಕರೆದಾಗ ಎಲ್ಲರೂ ಬಂದೇ ಬರ್ತೀವಿ ಅಂತ ಹೇಳಿ ಈಗ ಲಾಸ್ಟ್ ಮಿನಿಟಲ್ಲಿ ಹೋಗಲ್ಲ ಅಂದರೆ? ಕ್ಷಮಿಸಿ ಅಮ್ಮವ್ರೆ, ನೀವು ಬರಲ್ಲ ಅಂತಿದ್ದೀರಲ್ಲ, ಅದಕ್ಕೆ ಅವರು ಬರಲ್ಲ ಅಂತಿದ್ದಾರೆ. ನೀವು ಬರ್ತೀನಿ ಅಂತ ಹ್ಞೂ ಅನ್ನಿ ಸಾಕು, ಅವ್ರು ಖಂಡಿತ ಬರ್ತಾರೆ. ಅಪ್ಪ ಅವ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ನಾನು ಇಲ್ಲಿ ಇರ್ತೀನಲ್ಲ, ನೋಡ್ಕೊತೀನಿ. ಹಾಗಾದರೆ ನೀನು ಹಬ್ಬಕ್ಕೆ ವೀರಣ್ಣನ ಊರಿಗೆ ಬರಲ್ವಾ ಹನುಮಂತು? ಇಲ್ಲ ಅಮ್ಮವ್ರೆ, ಈಗ ತಾನೇ ವೀರಪ್ಪನವ್ರ ಹತ್ರ ನಾನು ಊರಿಗೆ ಬರಲ್ಲ, ಇಲ್ಲಿ ಅಪ್ಪವ್ರು ಒಬ್ಬರೇ ಇರ್ತಾರೆ, ನೋಡ್ಕೊಳ್ಳೋಕೆ ಇಲ್ಲೇ ಇರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ನೀವು ಅಪ್ಪವ್ರ ಬಗ್ಗೆ ಯೋಚನೆ ಮಾಡದೆ ಆರಾಮಾಗಿ ಹೋಗಿ ಬನ್ನಿ, ನಾನು ನೋಡ್ಕೋತೀನಿ ಅಪ್ಪವ್ರನ್ನ. ಅಮ್ಮ ಪ್ಲೀಸ್ ಬನ್ನಿ ಅಮ್ಮ, ಹೋಗಿ ಬರೋಣ. ಅತ್ಯಮ್ಮ ಬನ್ನಿ ಅತ್ಯಮ್ಮ. ಸರಿ, ಬರ್ತೀನಿ. ಹನುಮಂತು, ಯಾವ ಕಾರಣಕ್ಕೂ ರಘುನ ಬಿಟ್ಟು ಎಲ್ಲಿಗೂ ಹೋಗಬಾರ್ದು. ಯಾವಾಗಲೂ ಅವ್ರ ಜೊತೆನಲ್ಲೇ ಇರಬೇಕು. ಅವ್ರ ಊಟ ತಿಂಡಿ, ಅವ್ರ ಮಾತ್ರೆ ಎಲ್ಲ ಸಮಯಕ್ಕೆ ಸರಿಯಾಗಿ ಆಗ್ತಾ ಇರಬೇಕು. ಓಕೆನಾ? ಕೇರ್ ತಗೋ. ಆಯ್ತು ಅಮ್ಮವ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸ್ನೇಹ, ನೀನು ಜಡೆ ಹಾಕೊಂಡು ಈ ಸ್ಕೂಲ್ ಬಟ್ಟೆ ಹಾಕೊಂಡು ಒಯ್ತಾ ಇದ್ದಿದ್ದೆ ಈಗಲೂ ನನ್ನ ಕಣ್ಣು ಮುಂದೆ ಕಟ್ತಂಗೈತೆ. ಅಂಥದ್ರಾಗೆ ನಿನ್ನ ತಾಯಿ ಆಗ್ತಿರೋ ಹಿಸಿಯ ಕೇಳಿ ನಂಗೆ ಸ್ಯಾನೆ ಖುಷಿ ಆಯ್ತೈತೆ ಕಣವಿ. ಈ ಕೈನಾಗೆ ಸುಮಾ ಮಗೆ ಆಗಿದ್ದಾಗ ಆಡ್ಸಿದ ಆಟೆ, ಅದಾದ್ಮ್ಯಾಕೆ ನಾನು ಯಾವ ಮಗಿನೂ ಆಡ್ಸಿಲ್ಲ. ಈಗ ನಮ್ಮ ಮನೆಯಾಗೆ ದೊಡ್ಡವ ಅಂತ ಕರೆಯೋ ಕೂಸು ಬತ್ತೈತೆ. ಕಂಗ್ರ್ಯಾಚುಲೇಷನ್ಸ್ ಸ್ನೇಹ ಅವರೇ. ಥ್ಯಾಂಕ್ಸ್ ಬಾಬಾ. ಅಕ್ಕ, ನೀನು ಖುಷಿ ನೋಡ್ತಿದ್ರೆ ನಂಗೆ ತುಂಬ ಭಯ ಆಗ್ತಿದೆ. ನಾನು ನಿಂಗೆ ನಿಜ ಹೇಳೋದ್ರಿಂದ ನಿನಗಾಗೋ ನಿರಾಸೆ ಹೇಗಿರ್ಬೋದು ಅನ್ನೋ ಕಲ್ಪನೆನೂ ಇದೆ. ಆದರೂ ನಾನು ನಿನ್ನ ಹತ್ರ ಸತ್ಯ ಹೇಳ್ಬಿಡ್ತೀನಿ. ಸಾನಾ, ನಿನ್ನ ನೋಡಿದ್ರೆ ಸಾನಿ ಖುಷಿ ಆಯ್ತೈತೆ ಕಣವಿ. ಕೆಲವೊಂದು ಮನೆನಾಗೆ ಅಕ್ಕನ್ಗಿಂತ ಮೊದಲು ತಂಗಿ ಗರ್ಭಿಣಿ ಆದ್ರೆ ಮುಜುಗರ ಪಟ್ಕೊಂಡು ಮನೆಗೆ ಬರಕ್ಕಿಲ್ಲ ಅಂತಾರೆ. ನೀನು ನಿನ್ ತಂಗಿನ ಮನ್ಸಾರ ಹಾರಿಸಕ್ಕೆ ಮನೆಗೆ ಬಂದಿದ್ಯಲ್ಲ, ತುಂಬಾ ಸಂತೋಷ ಆಯ್ತು ಕಣವಿ. ಸಾನಾ, ನಿಂಗೆ ಮದ್ವೆ ಆಗಿ 1 ವರ್ಷ ಆಗ್ಲಿಲ್ವೇ? ಮತ್ತೇನಾರ ಸಮಸ್ಯೆ ಆಯ್ತೇನವ್ವ? ಅಮ್ಮ, ಈಗಿನ ಕಾಲದವ್ರ ಬಗ್ಗೆ ಗೊತ್ತಿದ್ದು ಹಿಂಗೆಲ್ಲ ಮಾತಾಡ್ತೀಯಲ್ಲ. ಗಂಡ ಹೆಂಡತಿ ಸ್ವಲ್ಪ ಆರಾಮಾಗಿರೋದಕ್ಕೆ ಮಗು ಬಗ್ಗೆ ಯೋಚನೆ ಮಾಡಿರಲ್ಲ. ಮತ್ ನಮ್ ಸ್ನೇಹ 1 ವರ್ಷಕ್ಕೆ ಮಗಿ ಯೋಚನೆ ಮಾಡವಳೆ. ಸ್ನೇಹ, ನಿಮ್ಮ ಅಕ್ಕಂಗ್ ಮಗಿ ಆಗೋ ತನಕನ ಅಮ್ಮ, ಅದು ಅವ್ರ ಇಷ್ಟ, ನಿಂಗೆ ಯಾಕಿದೆಲ್ಲ? ಸಹನಕ್ಕ, ಸ್ನೇಹ, ನೀವೇನೋ ಬೇಜಾರು ಮಾಡ್ಕೋಬೇಡಿ. ನೀ ಕುಡಿಯೋದಕ್ಕೆ ಜ್ಯೂಸ್ ತರಲಾ ಅಥವಾ ಕಾಫಿ ತರಲಾ? ಏನು ಬೇಡ, ಬರ್ಬೇಕಾದ್ರೆ ಊಟ ಮಾಡ್ಕೊಂಬಂದ್ವಿ. ಇಂಥ ಸಮಯದಾಗೆ ನಮ್ಗೆ ಹತ್ರ ಆದವರು ಜೊತೆಗಿರ್ಬೇಕು ಅಂತ ಬಯಸ್ತಾರೆ. ನೀವು ಸ್ನೇಹನ ಸಂದಾಗ ನೋಡ್ಕೋತೀರಾ ಅಂತ ನಂಬಿಕೆ ನನಗೈತೆ. ಸಾನಾ, ಮೇಸ್ಟ್ರೆ, ಅತ್ತೆ ಕುಂತ್ಕೊಳ್ಳಿ. ನೀವು ವಿಷಯ ತಿಳಿಸಿದ ಮ್ಯಾಕೆ ನಂಗೆ ಮನೇಲಿರೋಕ್ಕೆ ಮನಸ್ಸೇ ಆಗ್ಲಿಲ್ಲ. ಅದಕ್ಕೆ ಇವಳನ್ನ ನೋಡ್ಕೊಂಡು ಹೋಗುಮ ಅಂತ ಬಂದೆ. ಒಳ್ಳೇದು. ಅತ್ತೆ, ಸ್ನೇಹ ಚಿಕ್ಕವಳು, ಅವಳು ಈ ಸಮಯದಾಗೆ ಹೆಂಗ್ ನಡ್ಕೋಬೇಕು ಅಂತ ಗೊತ್ತಾಗಕ್ಕಿಲ್ಲ. ಅದಕ್ಕೆ ನೀವು ಅವನ ಸ್ಥಾನದಾಗ ನಿಂತು ಅವಳನ್ನ ಸಂದಾಗ ನೋಡ್ಕೋಬೇಕು. ಅವ್ವ ಮಗಳು ಸಂಬಂಧ ಆಟೊಂದು ಸಲೀಸಲ್ಲ ಸಾನ. ಅಲ್ದೆ ಅವ್ವನ ಸ್ಥಾನನ ಯಾರು ತುಂಬಕ್ಕೂ ಆಗಾಕಿಲ್ಲ.
ಮಾತೇ ಅಲ್ಲ. ಬರೀ ತಾಯಿ ಆಗ್ತಿರೋ ಕಾರಣಕ್ಕೋ ಇಲ್ಲ ಮಗು ಎರ್ತಿರೋದ್ರಿಂದನೋ ಎಲ್ರು ಅವ್ವ ಅಂತ ಅನ್ನಿಸ್ಕೊಳ್ಳೋದು ಇಲ್ಲ. ಅವ್ವ ಆಗಕ್ಕೆ ಯೋಗ್ಯತೆ ಸಂಪಾದನೆ ಮಾಡಬೇಕು. ಜಿದ್ದಗ್ ಬಿದ್ದು ತಾಯಿ ಆಗೋರ್ನ ಯಾರು ಯೋನು ಬಂಗಾರ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೆಂಡತಿಗೆ ಹೆತ್ತ ಮಗಳಿಗೆ ನಂಬಿಕೆ ದ್ರೋಹ ಮಾಡ್ಬಿಟ್ರಲ್ಲ, ನೀವು ಮನುಷ್ಯರ? ರಿತು, ನಾಲ್ಗೆ ಮೇಲೆ ನಿಗಾ ಇರ್ಲಿ. ಅವ್ರೇನೇ ಮಾಡಿರ್ಲಿ, ಅವ್ರು ನಿಮ್ಮಪ್ಪ ಅನ್ನೋದು ಮರಿಬೇಡ. ದೊಡ್ಡವ್ರ ಜೊತೆ ಹೀಗ ಮಾತಾಡೋದು, ಅದನ್ನೆಲ್ಲ ಕೇಳಕ್ಕೆ ನೀವ್ಯಾರು? ಇದು ನಮ್ಮ ವಿಷಯ, ನೀವ್ ತಲೆ ಹಾಕ್ಬೇಡಿ. ಇದು ಮನೆ ವಿಷಯ, ಕೂಡ್ ಕುಟುಂಬದಲ್ಲಿ ಸ್ವಂತ ವಿಷಯ ಅಂತ ಇರೋದಿಲ್ಲ. ಇರೋದು ಎಲ್ರ ವಿಚಾರ ಅಷ್ಟೇ. ಇದನ್ನ ನಾನ್ ನಿನ್ಗೆ ಸಪ್ರೇಟ್ ಆಗಿ ಹೇಳ್ಬೇಕಾಗಿಲ್ಲ ಅಂತ ಅಂದ್ಕೋತೀನಿ. ಹೌದೌದು, ಹೀಗೆಲ್ಲ ಹೇಳಿ ನೀವು ದೊಡ್ಡ ಮನುಷ್ಯರಾಗ್ಬೇಕು ನೋಡಿ. ಅದಕ್ಕೆ ಅಲ್ವಾ ಇವ್ರ 2ನೇ ಸಂಸಾರನ ನೀವು ಮನೆಗೆ ಕರ್ಕೊಂಡ್ ಬಂದಿರೋದು. ರಿತು, ನೀನಿನ್ನೂ ಚಿಕ್ಕವಳು, ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ಹಾಗಂತ ನೀನು ದೊಡ್ಡವರಿಗೆ ಬೆಲೆ ಕೊಡದೆ ಮಾತಾಡೋದು ನನಗೆ ಇಷ್ಟ ಆಗೋದಿಲ್ಲ. ಹಾಗಿದ್ರೆ ನನ್ಗೂ ಅಮ್ಮಂಗೂ ಬೆಲೆ ಕೊಡದೆ ನೀವ್ ಇನ್ನೊಂದ್ ಕಡೆ ಸಂಸಾರ ಮಾಡ್ತಿದ್ದೀರಲ್ಲ, ಅದಕ್ಕೆ ನಾವೇನ್ ಮಾಡ್ಬೇಕು? ಸುಮ್ಮನೆ ಇರ್ಬೇಕು ಅಥವಾ ಇದ್ಕೂ ಗಾಡಿ ಪರಿಹಾರ ಮಾಡ್ಕೊಳ್ಳೋ ವಿಷಯ ಅಲ್ಲ. ಸ್ವಲ್ಪ ತಾಳ್ಮೆ ತಗೋ. ತಾಳ್ಮೆ? ನಮ್ಮಮ್ಮನ ಪರಿಸ್ಥಿತಿ ನಿಮ್ಗೂ ಬಂದಿದ್ರೆ ನೀವ್ ಇದೇ ಮಾತು ಹೇಳ್ತಿದ್ರಾ? ಅಥವಾ ನಿಮಗಷ್ಟೇ ತಾಳ್ಮೆ ಇರ್ತಿತ್ತ? ಬಹುಶಃ ನಾನಿರೋ ಜಾಗದಲ್ಲಿ ನೀವ್ ಇದ್ದಿದ್ರೆ ಇಷ್ಟೊತ್ತಿಗೆ ಮನೇಲಿ ಯುದ್ಧನೇ ಶುರು ಆಗೋಗಿರೋದು. ಈಗ ಗೊತ್ತಾಯ್ತಲ್ಲ ನಾನ್ ಯಾಕೆ ಈ ತರ ಆಡ್ತಾ ಇದ್ದೀನಿ ಅಂತ. ಇನ್ಮೇಲಿಂದ ನಾನ್ ನಿನಗ್ ಮಗಳು ಅಲ್ಲ, ನೀನ್ ನನಗೆ ಅಪ್ಪನೂ ಅಲ್ಲ. ಇನ್ಯಾವತ್ತೂ ನಾನ್ ನಿನ್ನ ಅಪ್ಪ ಅಂತ ಕರೆಯೋದಿಲ್ಲ. ಇವತ್ತಿನ ಈ ಪರಿಸ್ಥಿತಿಗೆ ನೀವೇ ಕಾರಣ ಚಿಕ್ಕಮ್ಮವ. ಸಾಧ್ಯ ಆದ್ರೆ ಎಲ್ಲ ಒಪ್ಕೊಂಡು ಹೊಸ ಮನುಷ್ಯ ಆಗಿ. ದೇವ್ರೆ, ನನ್ನ ಮಗಳೇ ನನಗೆ ಛೀಮಾರಿ ಹಾಕೋ ಪರಿಸ್ಥಿತಿ ಬಂತಲ್ಲಪ್ಪ. ಇದು ಹೀಗೆ ಮುಂದುವರೆದ್ರೆ ನಾನು ಒಬ್ಬೊಬ್ಬರನ್ನೇ ಕಳ್ಕೊಂಡು ಒಂಟಿಯಾಗಿ ಹೋಗ್ತೀನೇನೋ ಅನಿಸ್ತಾ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಗಾಳಿಪಟದಲ್ಲಿ ನನ್ನ ಫ್ರೆಂಡ್ ಹೆಸರು ಇದೆ, ನೀನ್ ಯಾಕೆ ತಗೊಂಡ್ ಬಂದೆ? ನನ್ ಗಾಳಿಪಟ ಅವ್ರ ಗಾಳಿಪಟ ಎಕ್ಸ್ಚೇಂಜ್ ಆಗೋಯ್ತು, ನಂಗೆ ಗೊತ್ತೇ ಆಗ್ಲಿಲ್ಲ. ಹಾಗಿದ್ರೆ ನಿನ್ ಗಾಳಿಪಟ ನನ್ನ ಫ್ರೆಂಡ್ ಹತ್ರ ಇದೆಯಾ? ಅದ್ರಲ್ಲಿ ನಿನ್ ಹೆಸರು ಇದೆಯಾ? ಇದವ ನನ್ನ ಫ್ರೆಂಡಿಗೆ ಹಾರ್ಟ್ ಕೊಟ್ಟಿಯಾ? ಸಿಹಿ, ನಾವು ಆಚೆ ಹೋಗ್ತಿದ್ದೀವಿ, ಬೇಗ ರೆಡಿ ಆಗೋ. ನೋಡ್,
ನನ್ನ ಫ್ರೆಂಡ್ ಬಗ್ಗೆ ಕೇಳಿದ್ರೆ ನೀನ್ ಬೇರೆ ಮಾತಾಡ್ತೀಯ. ಹೌದು, ಹಾರ್ಟ್ ಕೊಟ್ಟೆ. ಹೌದಾ? ನನ್ನ ಫ್ರೆಂಡ್ಗೆ ಹಾರ್ಟ್ ಕೊಟ್ಬಿಟ್ಲು. ನನ್ನ ಫ್ರೆಂಡ್ಗೆ ಹಾರ್ಟ್ ಕೊಟ್ಬಿಟ್ಲು. ಆ ಹಾರ್ಟ್ ಶೇಪ್ ಎಲ್ಲುಂಡೆ ಅವ್ರಿಗೆ ಸಿಕ್ತು ಅಷ್ಟೇ. ಥ್ಯಾಂಕ್ಸ್ ಇದವ. ನಾನು ಮಾಡಿರೋ ಎಳ್ಳುಂಡೆ ನನ್ನ ಫ್ರೆಂಡಿಗೆ ಸಿಕ್ತಲ್ವಾ, ನನ್ಗೆ ಅದೇ ಖುಷಿ. ಹಲೋ, ಬಾಪ ಇಲ್ಲಿ. ಯಾರು ಬೇಕಾಗಿತ್ತಪ್ಪ? ಸೀತಾರ್ ಮನೆ ಇದ್ದ. ಹೌದು, ಅದೇ ಮನೆ. ಏನಾಗಬೇಕಾಗಿತ್ತು? ಮೇಡಮ್ ಅವ್ರಿಗೆ ಒಂದು ಕೊರಿಯರ್ ಬಂದಿತ್ತು. ಓ, ನನಗೆ ಕೊಡಿಲಿ. ಕೊಡಪ್ಪ, ನಾನು ಅವ್ರ ಅತ್ತಿಗೆ. ಕೊಡಪ್ಪ, ಅವ್ರ ಅತ್ತಿಗೆನೇ ಅವರು. ಮೇಡಮ್ ಅಲ್ಗೊಂದು ಸೈನ್. ಇಲ್ಲ, ಏನದು? ಅಯ್ಯೋ ಅಜ್ಜಿ, ಬ್ಯಾಂಕ್ ಸೀಲ್ ಎಲ್ಲ ಇದೆ. ಇರಿ ನೋಡ್ತೀನಿ. ಅಯ್ಯೋ ದೇವ್ರೆ, ಮುಗ್ದು ಹೋಯ್ತು, ಮುಗ್ದೇ ಹೋಯ್ತು. ಅಯ್ಯೋ, ಅಂತದ್ದೇನಿದೆ ಅಮ್ಮ ಅದ್ರಲ್ಲಿ? ನಾನ್ ಸಾರಿ ಹೇಳ್ದೆ ಅಜ್ಜಿ, ಆದ್ರೆ ಸೀತಾ ನನ್ ಮಾತನ್ನ ಕಿವಿಗೆ ಹಾಕೊಳ್ಳೋಕೆ ರೆಡಿ ಇಲ್ಲ. ಈಗ ನೋಡಿ, ಬ್ಯಾಂಕ್ನವರು ಮನೇನ ಜಪ್ತಿ ಮಾಡ್ತೀವಿ ಅಂತ ನೋಟಿಸ್ ಕಳ್ಸಿದ್ದಾರೆ. ಅಯ್ಯೋ, ಇನ್ನೇನ್ ಗತಿ? ಸೀತಾ ಬೇರೆ ಮನೇಲಿಲ್ಲ, ಆಚೆ ಹೋಗಿದ್ದಾಳೆ. ಕಡ್ದು ಗುಡ್ಡ ಹಾಕೋದಿರುತ್ತೆ ನೋಡಿ, ಅದಕ್ಕೆ ಹೋಗಿದ್ದಾಳೆ. ಅಲ್ಲಮ್ಮ ಅವಳು. ಅಯ್ಯೋ ತಾತ, ನೀವು ಸುಮ್ನೆ ಇರಿ. ನೀವಿಬ್ರು ಅವಳು ಏನ್ ಮಾಡಿದ್ರು ಸರಿ ಅಂತ ಹೇಳ್ತೀರಾ? ಅಲ್ಲ, ನೀವೇ ಸ್ವಲ್ಪ ಮನೆ ವಿಷಯದಲ್ಲಿ ಅವಳಿಗೆ ಬುದ್ಧಿ ಹೇಳ್ಬಾರ್ದ? ಯಾರಾದ್ರೂ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡ್ತಾರ? ಸರಿ, ಅದನ್ನ ಕೊಡು, ನಾನು ಕೊಡ್ತೀನಿ ಅವಳಿಗೆ. ಬೇಕಾಗಿಲ್ಲ, ನಾನೇ ಕೊಡ್ತೀನಿ ನಾನು. ಅಲ್ಲ, ಈ ಸೀತನ್ ಮನೆಗೆ ನೋಟಿಸ್ ಯಾಕೆ ಬಂದಿದೆ? ಓ, ನಿಮ್ದೊಂದು ಹಾಳು ಮರವು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಚಿಕ್ಕಪ್ಪ, ಚಿಕ್ಕಮ್ಮನ್ ಮಿಸ್ ಮಾಡ್ಕೋತಾ ಇದ್ದೀರಾ? ಹ್ಞೂ, ಮತ್ತೆ ಇಂಥ ಟೈಮ್ನಲ್ಲಿ ಮಾಮ್ ಮನೇಲಿರೋದು ಬಿಟ್ಟು ಅದೇನೋ ಹರಕೆ ಅಂತ ಹೋಗಿದ್ದಾಳೆ. ನಿಧಿ, ಚಿಕ್ಕಮ್ಮನ ಬಗ್ಗೆ ಹಾಗೆ ಹೇಳ್ಬೇಡ. ಇಷ್ಟು ವರ್ಷ ಚಿಕ್ಕಪ್ಪ ಹುಷಾರಾಗ್ತಾರಂತ ಅವ್ರು ಬಯಸಿದ್ದಾರೆ. ಈಗ ಹುಷಾರಾಗಿದ್ದಾರೆ. ಅವ್ರು ನಂಬಿರೋ ದೇವ್ರ ಮೇಲೆ ನಂಬಿಕೆ ಅವ್ರಿಗೆ. ಹೋಗಿ ಬರ್ತಾರೆ ಬಿಡು. ಹೌದು ಮಹೇಶ, ಶಾರ್ವರಿ ಅಂತೂ ನೀನ್ ಹುಷಾರಾಗ್ಬೇಕು ಅಂತ ತುಂಬಾ ಕಷ್ಟಪಟ್ಟಿದ್ದಾಳೆ. ಈಗಲೂ ನೋಡು, ನಾವೆಲ್ಲರೂ ಮನೇಲಿ ಕೂತು ಖುಷಿ ಪಡ್ತಿದ್ರೆ ಅವಳು ದೇವಸ್ಥಾನದಲ್ಲಿ ಹರಕೆ ತೀರಿಸ್ತಿದ್ದಾಳೆ. ನಂದಿಗಿರಿಗೆ ಹೋದಾಗಿಂದ ಏನು ಹೇಳಿರ್ಲಿಲ್ಲ, ಆದ್ರೆ ನಿನ್ನೆ ಹೊರಟಾಗ ಇದ್ದಕ್ಕಿದ್ದಾಗೆ ಹರಕೆ ಅಂತ ಯಾಕೆ ಹೇಳಿದ್ರು? ಇವ್ರಿಗೆ ಮಹೇಶ್ ಹುಷಾರಾಗಿದ್ದಕ್ಕೆ. ನೋಡಿ, ನಾನು ಚಿಕ್ಕಪ್ಪ ಚಿಕ್ಕಮ್ಮನ ಮಿಸ್ ಮಾಡ್ಕೊಂಡ್ರ ಅಂತ ಕೇಳಿದ್ದಕ್ಕೆ ನೀವೆಲ್ಲ ಎಷ್ಟು ಮಾತಾಡಿದ್ರಿ. ಚಿಕ್ಕಪ್ಪ ಉತ್ತರನೇ ಕೊಡ್ತಿಲ್ಲ. ಏ ಅಭಿ, ನೀನ್ ಚಿಕ್ಕವನಿದ್ದಾಗ ನನಗೆ ಎಷ್ಟು ಹೆದರ್ತಿದ್ದೆ ಗೊತ್ತಾ? ನೀನು ಊಟ ಮಾಡಲಿಲ್ಲ ಅಂದ್ರೆ ನಿನ್ನ ಹತ್ರ ಇರೋ ಗೊಂಬೆಗೆ ನಾನು 4 ಏಟ್ ಕೊಡ್ತಿದ್ದೆ. ಅದನ್ನ ನೋಡಿ ನೀನು ಹೆದರ್ಕೊಂಡು ಊಟ ಮಾಡ್ಬಿಡ್ತಿದ್ದೆ. ಈಗ ನನಗೆ ಮಿಸ್ಸು ಟುಸ್ಸು ಅಂತೀಯ. ಅವನು ದೀಪಕನ್ ಮಿಸ್ ಮಾಡ್ಕೊಳ್ತಿರ್ಬೇಕು, ಅದಕ್ಕೆ ನಿಮ್ಮನ್ನ ಹಾಕಿ ಕೇಳಿದಾನೆ. ಇದಂತೂ ಪಕ್ಕ ಹೌದು. ಅದಕ್ಕೆ ನಾನು ನಿಮ್ಮ ಮದುವೆ ನೋಡ್ಲಿಲ್ಲ, ಹಾಗಾಗಿ ಒಂದು ಆಸೆ.
ಈ ಒಬ್ಬಟ್ಟನ್ನ ಅದಕ್ಕೆ ಅಣ್ಣಂಗೆ ತಿನ್ನಿಸ್ಬೇಕು, ಅಣ್ಣ ಅದಕ್ಕೆ ತಿನ್ನಿಸ್ಬೇಕು. ಓಕೆನಾ? ಅಮ್ಮ, ಈಗ ನಿಮ್ ಸರ್ದಿ. ಅದಕ್ಕೆ ಪ್ಲೀಸ್ ನನಗೋಸ್ಕರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.